ಅಥಣಿ ತಾಲೂಕಿನ ವೈದ್ಯಕೀಯ ಡಾಕ್ಟರ್ ಬಸವರಾಜ್ ಬಿ ಸಾಗರ ರಾಜ ಒಳಗೆ ರಾಣಿ ಹೊರಗೆ ಅನ್ನುತ್ತಿದ್ದಾನಂತೆ. ಅಥಣಿ ತಾಲೂಕಿನಲ್ಲಿ ಹೆಚ್ಚಿನ ರೈತರಿದ್ದು ಈ ತಾಲೂಕಿನಲ್ಲಿ ಮೂಕ ಜಾನುವಾರುಗಳನ್ನ ಜೋಪಾನ ಮಾಡಿಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟ ಅಂತೆ. ಆದ್ರೆ ಜಾನುವಾರುಗಳಿಗೆ ಏನಾದ್ರೂ ಚಿಕಿತ್ಸೆ ನೀಡಬೇಕು ಅಂದ್ರೆ ಈತನಿಗೆ ಸಾಕಷ್ಟು ದುಡ್ಡು ಕೊಟ್ಟರೆ ಮಾತ್ರ ಚಿಕಿತ್ಸೆ ಅಂತೆ, ಇಲ್ಲಾಂದ್ರೆ ಗೇಟ್ ಪಾಸ್ ಅಂತೆ. ಈತ ಮಾಡಿದ ಹಲ್ಕಟ್ಗಿರಿ ಕೆಲಸವನ್ನ ಈಗಾಗಲೇ ಸಾಕಷ್ಟು ಮಾಧ್ಯಮದವರು ಸುದ್ದಿ ಪ್ರಸಾರ ಮಾಡಿದ್ದಾರೆ. ಹಾಗೆ ಈತನ ಮೇಲೆ ಸಾಕಷ್ಟು ಜನರು ಆರೋಪ ಕೂಡ ಮಾಡಿದ್ದಾರೆ. ಆ ಆರೋಪವನ್ನು ಕೂಡ ಮಾಧ್ಯಮದ ಸುದ್ದಿಯಲ್ಲಿ ತೋರಿಸಿರ್ತೇವೆ. ಈ ಬಗ್ಗೆ ಸುದ್ದಿ ಪ್ರಸಾರವಾದ ಬಳಿಕ ಎಚ್ಚೆತ್ತುಕೊಂಡ ಮೇಲಧಿಕಾರಿಗಳು ಆತನಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ. ಮೂಕ ಪ್ರಾಣಿಗಳಿಗೆ ನೀವು ಚಿಕಿತ್ಸೆ ನೀಡಬೇಕು ಅಂದ್ರೆ ಹೆಚ್ಚು ಹೆಚ್ಚು ಹಣವನ್ನ ಪಡೆದುಕೊಳ್ತೀರಿ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಹಾಗೆ ಈ ಆರೋಪದ ಬಗ್ಗೆ ಮಾಧ್ಯಮದಲ್ಲೂ ಕೂಡ ಸುದ್ದಿ ಪ್ರಸಾರವಾಗಿದೆ. ಇದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು ಎಂಬುದು ನೋಟಿಸ್ನಲ್ಲಿ ಉಲ್ಲೇಖವಾಗಿದೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಈತನ ಮೇಲೆ ಮಾಡಿದ ಆರೋಪಗಳಿಗೆ ಏನು ಕಾನೂನು ಕ್ರಮ ಪಡೆದುಕೊಂಡರು ಇವರು? 3 ದಿನಗಳ ಹಿಂಬರಹವನ್ನ ಮೇಲಧಿಕಾರಿಗಳಿಗೆ ಕಳುಹಿಸಿಕೊಂಡರು. ಲಿಖಿತವಾಗಿ ಯಾವುದೇ ರೀತಿ ಮಾಡಿದ ಆರೋಪಗಳನ್ನ ಮಾಧ್ಯಮದವರಿಗೆ ತಿಳಿಸದೆ ಮೌನಕ್ಕೆ ಜಾರಿಕೊಂಡಾಗ ಮೇಲಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೋ ಏನೋ ಎಂಬಂತ ಅನುಮಾನ ಮೂಡಿದೆ. ಈ ದೂರನ್ನ ಏನ್ ಮಾಡಿದ್ದೀರಿ ಅಂತ ಮಾಧ್ಯಮದವರು ದೂರವಾಣಿ ಮೂಲಕ ಕೇಳಿದಾಗ ಮೇಲಧಿಕಾರಿಗಳು ಹೀಗೆ ಹೇಳಿಕೊಳ್ತಾರೆ. ಸರ್ಕಾರದಿಂದ ಗ್ರಾಮೀಣ ಭಾಗದ ಆಸ್ಪತ್ರೆಗೆ ವೈದ್ಯರನ್ನ ನೇಮಕ ಮಾಡಿದಾಗ ಪ್ರಾಣಿಗಳಿಗೆ ಚಿಕಿತ್ಸೆ ನೀಡಲು ಹೋದ್ರೆ ದುಡ್ಡನ್ನ ಕೊಡುವಂತಹ ಆದೇಶ ಇರುತ್ತೆ. ಆದ್ರೆ ಕಚೇರಿಯಲ್ಲಿ ಕೂತ್ಕೊಂಡು ದುಡ್ಡು ಕೇಳಲು ಆದೇಶ ಇರೋದಿಲ್ಲ ಅಂತ ಹೇಳುತ್ತಿದ್ದಾರೆ. ಹಾಗಿದ್ರೆ ಈ ಪುಣ್ಯಾತ್ಮ ತಮ್ಮ ಇಲಾಖೆಯಲ್ಲಿ ಕೂತ್ಕೊಂಡೇ ದುಡ್ಡು ಕೇಳ್ತಿದ್ದಾನೆ, ಅದಕ್ಕೇನು ಕಾನೂನು ಕ್ರಮ ಕೈಗೊಳ್ತೀರಿ ಎನ್ನುವ ಪ್ರಶ್ನೆ ಮೂಡಿದೆ. ಇನ್ನಾದ್ರೂ ಈತನ ವಿರುದ್ಧ ಯಾವ ರೀತಿ ಕಾನೂನು ಕ್ರಮ ಕೈಗೊಂಡಿದ್ದಾರೋ ಅದನ್ನ ಮಾಧ್ಯಮಗಳ ಮುಂದೆ ಹೇಳ್ಕೊಳ್ಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಒಂದು ವೇಳೆ ಏನಾದ್ರೂ ಈ ಬಗ್ಗೆ ಮೇಲಧಿಕಾರಿಗಳು ಹೇಳಿಕೊಳ್ಳದಿದ್ದರೆ ಇದರಲ್ಲಿ ಏನಾದ್ರೂ ನಿಮಗೂ ಪಾಲು ತಲುಪ್ತಾ ಇದೆಯಾ ಎನ್ನುವ ಮಾತು ಮೇಲ್ನೋಟಕ್ಕೆ ಬರೋದು ಖಚಿತ.